ಔಟ್ ಆಫ್ ಸಿಲೆಬಸ್ ಸಿನಿಮಾದ ಟೈಟಲ್ಲು ಮತ್ತು ಕಂಟೆಂಟಿಂದ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಸದ್ ಮಾಡ್ತಿರೋಂಥ ಸಿನಿಮಾ. ಸೊ ನಾಳೆ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟರ್ ಮುಂದ್ಗಡೆ ನಾವಿದ್ದೀವಿ, ಮೇನ್ ಥಿಯೇಟರ್ ತ್ರಿವೇಣಿ ಥಿಯೇಟರ್ ಮುಂದೆ. ನಮ್ಮ ಜೊತೆ ಸಿನಿಮಾದ ನಾಯಕರಾದಂಥ ಪ್ರದೀಪ್ ದೊಡೆಯ ಕೂಡ ಇದ್ದಾರೆ. ಯಾಕಂದರೆ ಮೊದಲ ಸಿನಿಮಾ ಅನ್ನೋದು ಒಂದು ಭಾವನಾತ್ಮಕ ಒಂದು ಆ ಕ್ಷಣ ಅದು. ಸೊ ಅವರ ಕಟ್ಔಟ್ ಮುಂದ್ಗಡೆ ಅವರದೇ ಒಂದು ಮಾತುಕತೆ. ಸೊ ಈ ಸಿನಿಮಾದ ಬಗ್ಗೆ, ಈ ಸಿನಿಮಾದ ನಿರೀಕ್ಷೆ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮಸ್ತೆ ಪ್ರದೀಪ್ ಅವರೇ, ಹೇಗಿದ್ದೀರಾ? ಸೂಪರ್. ಮೊದಲೇ ಹೇಳ್ದಂಗೆ ಮೊದಲ ಸಿನಿಮಾ ಅನ್ನೋದು ಎಲ್ಲರಿಗೂ ಒಂದು ರೀತಿ ಎಮೋಷ್ನಲಿ ಒಂದು ಕನೆಕ್ಟ್ ಆಗುವಂಥ ಸಂದರ್ಭ. ನಿಮ್ಮದೇ ಕಟ್ಔಟ್ ಮುಂದ್ಗಡೆ ನಿಂತಿದ್ದೀವಿ. ಒಂದು 3 ವರ್ಷದ ಸುದೀರ್ಘ ಜರ್ನಿ, ನಿಮ್ಮ ಕಷ್ಟ ಸುಖ ಎಲ್ಲನೂ ತುಂಬ ಹತ್ತಿರದಿಂದ ನೋಡಿದ್ವಿ. ಸೊ ಈ ಕ್ಷಣದ ಬಗ್ಗೆ ಮಾತಾಡೋದಾದ್ರೆ, ಸೊ ಮೊದಲನೇ ಸಿನಿಮಾ, ಮೊದಲನೇ ಶಾಲೆ, ಮೊದಲನೇ ಪ್ರೇಮ, ಮೊದಲನೇ ರಾತ್ರಿ ಅದೆಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಅಂತ ಇವತ್ತು ಅನಿಸ್ತಾ ಇದೆ ನನಗೆಲ್ಲ ಆಗಿದೆ ಅಂತಲ್ಲ, ಅರ್ಥ ಅದಲ್ಲ. ಬಟ್ ಯಾಕಂದರೆ ಬೆಳಗ್ಗೆ ನೀವು ನೋಡಿದ್ರೆ ಅಲ್ಲು ಅರ್ಜುನ್ದು ಸರ್ದು ಕಟೌಟ್ ಇತ್ತು, ಅದು ಇಷ್ಟು ದಿನ ಹೋಗ್ತು. ಇವಾಗ ನಾವು ಥಿಯೇಟ್ರ್ ತೊಗೊಳೋದ್ರಿಂದ ಅದು ತೆಗೆದು ನಮ್ಗೆ ನಿಲ್ಸಿದ್ರು. ಸೊ ಅದೊಂಥರ ಎಮೋಷನ್ನು. ಅಂದರೆ ಹೋಲಿಕೆ ಅಂತ ಅಲ್ಲ, ಅದು ಒಂದು ಸ್ಥಾನ. KG ರೋಡಲ್ಲಿ ಒಂದು ಕಟೌಟ್ ಹಾಕ್ಸ್ತೀವಿ, ನಾವು ಯಾವತ್ತೂ ಕನಸು ಕಾಣಿಲ್ಲ. ನಾವೆಲ್ಲ ಅಭಿಮಾನಿಗಳಾಗೇ ಇದ್ದವರು ಜೀವನ ಪೂರ್ತಿ. ನಾನಾಗಲಿ, ತಂದೆ ಆಗಲಿ, ತಂದೆಯವ್ರು ಯಾವಾಗಲೂ ಹೇಳ್ತಾ ಇರ್ತೀನಿ ಅಣ್ಣವ್ರ ಅಭಿಮಾನಿ ಅಂತ. ಸೊ ಅಭಿಮಾನಿಯಾಗೇ ಇದ್ದವರು ಯಾವತ್ತೂ ಈ ಥರ ಕ್ಷಣ ಬರೋದು ಗೊತ್ತಿಲ್ಲ. ಆ್ಯಕ್ಚುಲಿ ರಿಯಾಕ್ಟ್ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಕಡೆ ನೋಡಿ ಖುಷಿ ಪಟ್ಟರೆ ಏನೋ ಫೇಕ್ ಅಲ್ವಾ, ದುಡ್ಡು ಕೊಟ್ಟರೆ ಯಾರು ಬೇಕನ್ನ ಹಾಕ್ಸ್ಬೋದಲ್ಲ ಅಂತಲೂ ಒಳಗೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಹಂಗೆ ಗೊತ್ತಿಲ್ಲದಂಗೆ ಆನಂದನೂ ಆಗುತ್ತೆ. ಸೊ ಇಲ್ಲಿವರೆಗೂ ಬಂದಿರೋದೇ ಒಂದು ಖುಷಿ ಅನಿಸ್ತದೆ. ಹೇಳ್ತಾರಲ್ಲ, ಸಿನಿಮಾ ಮಾಡೋದೇ ಒಂದು ಸಿನಿಮಾ ಮಾಡ್ದಂಗೆ ಈ ಥರ ನಿಲ್ಸ್ಕೊಂಡು ಒಂದು ರಿಲೀಸ್ ಮಾಡಿ ಅಂತ. ಸೊ ಜನ ಗೆಲ್ತಾರೆ, ಯಾಕಂದರೆ ಟ್ರೈಲರ್ ತುಂಬ ಚೆನ್ನಾಗಿ ರಿಸೀವ್ ಆಗಿದ್ದರಿಂದ ಸಿನಿಮಾನೂ ಅಷ್ಟೇ. ಯಾಕಂದರೆ ಟ್ರೈಲರಲ್ಲಿ ನನ್ನ ಸಿನಿಮಾಲಿ ಏನಿದೆ ಅದನ್ನೇ ಆ ಥರ ಇಲ್ಲೇನೋ ಎಕ್ಸೈಟ್ ಮಾಡಿ ಅಲ್ಲೇನೂ ಇಲ್ಲೇ ಥರ ಮಾಡಿಲ್ಲ. ಹಾಗಾಗಿ ಅದೇ ಥರ ಜನ ಸಿನಿಮಾನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನಮ್ಗೆ ಈ ಥರ ಒಂದು ಮೇನ್ ಸೆಂಟ್ರು ಇವಾಗಿರೋ ಕಾಂಪಿಟೇಷನ್ ನಡುವೆ ಸಿಕ್ಕಿದೆ, ಅದು ಖುಷಿ ಇದೆ. ನೀವು ಹೇಳ್ದಂಗೆ ಸಿನಿಮಾ ಈಗ ಆಲ್ರೆಡಿ ಗೆದ್ದಿದೆ. ಯಾಕಂದರೆ ಸಿನಿಮಾದ ಕಂಟೆಂಟ್ ಎಲ್ಲ ಸೂಪರ್ ಹಿಟ್ ಆಗಿದೆ, ಸಾಂಗ್ಗಳು ಹಿಟ್ ಆಗಿದೆ. ಆ ನಂತರದಲ್ಲಿ ಇವತ್ತು ಬೆಳಿಗ್ಗೆ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡ್ತಾ ಇದೆ, ಒಂದು ಒಳ್ಳೆ ಡಿಸ್ಟ್ರಿಬ್ಯೂಟರ್. ಯಾಕಂದರೆ ಅವರು ಮುಟ್ಟೋ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿರೋಂಥ ದೊಡ್ಡ ಸಿನಿಮಾಗಳೇ. ಸೊ ಅವರು ಈ ಸಿನಿಮಾ ನೋಡಿ ಮೆಚ್ಚಿದ್ದಾರೆ ಅಂದರೆ ದೊಡ್ಡ ವಿಷಯ. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರೆ, ನೀವು ಹೇಳಿದಾಗೆ ಇವತ್ತು ಬೆಳಿಗ್ಗೆ ಅಲ್ಲು ಅರ್ಜುನ್ ಅವ್ರ ಕಟೌಟ್ ಇಳಿಸಿ ನಮ್ಮ ಹೀರೋ ಕಟೌಟ್ ಹಾಕ್ಸ್ತಿದೆ, ಅದು ಕನ್ನಡಿಗರ ಹೀರೋ. ಇಲ್ಲಿಂದ ಒಂದು ಶುಭಗಳಿಗೆ ಅವರು ಸ್ಟಾರ್ಟ್ ಆಗಲಿ ಅನ್ನೋ ಮಾತು ಅವ್ರ ಕಡೆಯಿಂದ. ಹೌದು, ಖಂಡಿತ ಅವ್ರಿಗೆ ನಾನು ವೆರಿ ಗ್ರೇಟ್ಫುಲ್. ಯಾಕಂದರೆ ನೀವು ನೋಡಿದಂಗೆ ಅವ್ರು ಮಾಡಿರೋದೆಲ್ಲ ರಜನಿಕಾಂತ್ ಸರ್ ಸಿನಿಮಾಗಳು, ವಿಜಯ್ ಸೇತುಪತಿ ಸಿನಿಮಾಗಳು, ಇವಾಗ ಪುಷ್ಪ 2 ಮಾಡಿದ್ದಾರೆ. ಸೊ ಈ ಥರ ದೊಡ್ಡ ಅಂದರೆ ಇದು ಹೆಂಗಂದರೆ ಅಷ್ಟೇ ಕೆಲಸ ಎಲ್ಲ ಸಿನಿಮಾಗೂ, ಅಷ್ಟೇ ಥಿಯೇಟ್ರ್ಗಳು, ಅಷ್ಟೇ ಕಲೆಕ್ಷನ್ನು, ಅಷ್ಟೇ ಪೋಸ್ಟರ್ ಹೋಗಬೇಕು, ಅಷ್ಟೇ ಇದು ಹೋಗಬೇಕು. ಅವ್ರು ದೊಡ್ಡ ಸಿನಿಮಾ ಮಾಡಿರೋ ಅವ್ರಿಗೆ ದೊಡ್ಡ ಲಾಭಗಳು, ದೊಡ್ಡ ಹೆಸರು ಹಂಗೆ ಬರುತ್ತೆ. ನನ್ನ ಕಂಟೆಂಟ್ ನೋಡಿ ಇಷ್ಟಪಟ್ಟರು. ನಾನು ಹೇಳಿದೆ, ಸರ್ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಬಂದು ನೋಡಿದ್ರು, ನೋಡ್ಬಿಟ್ಟು ನೀನು ಮಾಡ್ತೀನಿ, ಸಿನಿಮಾ ಮಾಡ್ತೀನಿ ಅಂತ. ಈಗ ಅವ್ರದ್ದೇ ಮೊನ್ನೆ ಒಂದು ಟೈಟಲ್ ಕಾರ್ಡ್ ಮಾಡ್ತಿದ್ವಿ. ಎಲ್ಲ ಹೀರೋಗಳಿದ್ದಾರೆ, ಚಿರಂಜೀವಿ ಅವರಿದ್ದಾರೆ, ವಿಜಯ್ ಸೇತುಪತಿ ಇದ್ದಾರೆ, ರಜನಿಕಾಂತ್ ಸರ್ ಇದ್ದಾರೆ, ತಲಪತಿ ವಿಜಯ್ ಅವರಿದ್ದಾರೆ. ಅದ್ರ ಮಧ್ಯೆ ನಂದೊಂದು ಫೋಟೋ ಬರ್ತಾ ಇದೆ. ನನಗೆ ತುಂಬ ಖುಷಿ ಆಯಿತು. ಈಗ ಆದಮೇಲೆ ಇನ್ನೂ ಒಂದು 2-3 ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ, ಇದು ನಿಂದು ಚೆನ್ನಾಗಿ ಆಗ್ತಿದೆ ನನಗೆ, ನಾನು ಅವಾಗ ಸೊ ನನ್ನಿಂದ ಒಂದೊಂದು ಹೊಸ ಸಿನಿಮಾಗಳು ಮಾಡ್ತಾರೆ ಅವರು. ಮುಂಚೆ ಒಂದು ಯಾವುದೋ ಮಾಡಿದ್ದಾರೆ, ಅಂದರೆ ರಿಲೇಷನ್ನು, ಕಸಿನ್ ಈ ಥರ. ಸೊ ಒಂದು ಕೋಲ್ಡ್ ಕಾಲಿಂಗಲ್ಲಿ ಬಂದು ಸಿನಿಮಾ ತೋರಿಸಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ ನಾನು ಮಾಡಿಸ್ಕೊತಾ ಇದ್ದೀನಿ. ಸಿನಿಮಾದ ಟೈಟಲ್ ಫಸ್ಟ್ ಟೈಮ್ ಕೇಳಿದಾಗ ಮೇ ಬಿ ಕಿರಿಕ್ ಪಾಟಿ ಥರ ಒಂದು ಕಾಲೇಜ್ ಸಂಬಂಧಪಟ್ಟಂಥ ಸಿನಿಮಾ ಅಂದ್ಕೊಂಡಿದ್ವಿ. ಬಟ್ ಟ್ರೈಲರ್ ನೋಡ್ತಿದ್ದಂಗೆ ಬೇರೆ ಲೇಯರ್ಸ್ ಸಿನಿಮಾದ ಕತೆ ಓಪನ್ ಆಗ್ತಾ ಇರೋಂಥದ್ದು. ಆ್ಯಕ್ಚುಲಿ ಔಟ್ ಆಫ್ ಸಿಲೆಬಸ್ ಏನು ಹೇಳಕ್ಕೆ ಕೊಡ್ತಿರೋಂಥ ಸಿನಿಮಾ ಅಂತ ಸರ್? ಕಿರಿಕ್ ಪಾರ್ಟಿ ಏನಕ್ಕೆ ನಮ್ಗೆ ನೆನಪಾಗುತ್ತೆ, ಒಂದು ಸಾಂಗಿಗೆ, ಒಂದು ಫನ್ನಿಗೆ. ಅದರಲ್ಲೂ ಎಮೋಷನ್ ಕತೆ ಎಲ್ಲ ಇತ್ತು. ಅದು ಸ್ವಲ್ಪ ಇವತ್ತಿಗೆ ನಮ್ಮದು ಅಪ್ಡೇಟೆಡ್ ಕತೆ. ಸೊ ನಾನು ಒಂದು ಸ್ಟ್ರಾಂಗ್ ಆಗಿ ಆಡಿಯನ್ಸ್ ನಿಮ್ಮ ಸಿನಿಮಾ ನೋಡ್ಕೊಂಬಂದ್ರೆ ಏನು ಹೇಳ್ತಾರೆ ಅಂದರೆ, ಫ್ರೆಶ್ ಆಗಿದೆ ಅಂತ ಅಂತರೂ ಖಂಡಿತ ಹೇಳ್ತಾರೆ. ಮ್ಯೂಸಿಕ್ ಚೆನ್ನಾಗಿತ್ತು ಅದೆಲ್ಲ ಬಿಟ್ಟು ಹೊರತುಪಡಿಸಿ ಫ್ರೆಶ್ ಇದೆ ಅಂತ ಹೇಳ್ತಾರೆ. ಸೊ ನಾವು ಹೋಲಿಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಆ ಪಲ್ಸ್ ಅಂತೀವಲ್ಲ, ಅದು ಪಲ್ಸು, ಆ ಕಾಲೇಜ್ ಸ್ಟೋರಿಗಳು ಪಲ್ಸ್ಗಳು ಯಾವ್ದಾದ್ರು ಇಟ್ಟಿದೆ ನೀವು ಹೇಳ್ದಂಗೆ, ಅದೇ ಥರ ಪಲ್ಸ್ ಇದೆ ಸಿನಿಮಾಗೆ.